ಇನ್ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದಿಲ್ಲ. ಡಿಕೆ ಶಿವಕುಮಾರ್ಗೆ ಇದು ಕೊನೆಯ ಅವಕಾಶ. ಹೀಗಂತ ಶಾಸಕ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಯಾವಾಗ ಎಲೆಕ್ಷನ್ ಬರುತ್ತೋ ಅಂತ ಜನರು ಕಾಯುತ್ತಿದ್ದಾರೆ. ಸಿಎಂ ಆದ್ರೆ ಈಗ್ಲೇ ಆಗಬೇಕು ಅಂತ ಡಿಕೆಶಿ ಓಡಾಡುತ್ತಿದ್ದಾರೆ. ಡೂ ಆರ್ ಡೈ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯ ಕೂಡ ಬಹಳ ಗಟ್ಟಿ ಇದ್ದಾರೆ. ಇವರ ಹಿಂದೆ ಬಹಳಷ್ಟು ಶಾಸಕರಿದ್ದಾರೆ. ಮುಂದೆ ಇನ್ನೆಂದು ಸಿಎಂ ಆಗಲ್ಲ. ನನ್ ಮಗ ಯೋಗ್ಯ ಇಲ್ಲ. ವಿಜಯೇಂದ್ರ ರೀತಿ ನನ್ ಮಗ ವಸೂಲಿ ಕಂಪನಿ, ಹೀಗಾಗಿ ಸಿದ್ದರಾಮಯ್ಯ ಬಿಡ್ತಿಲ್ಲ. ಈ ಜಗಳ ನೋಡ್ತಿದ್ರೆ ಆದಷ್ಟು ಶೀಘ್ರವೇ ವಿಧಾನಸಭೆ ವಿಸರ್ಜನೆ ಆದ್ರೂ ಆಶ್ಚರ್ಯವಿಲ್ಲ. ಮತ್ತೆ ಒಳ್ಳೆಯ ಸರ್ಕಾರ ಬರಲಿದೆ ಅಂತ ಯತ್ನಾಳ್ ಹೇಳಿದ್ರು. ಇದೇ ವೇಳೆ ಯತ್ನಾಳ್ ತಾವು ಸಿಎಂ ಆಗುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಭೂ ಕಬಳಿಕೆ, ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ಹೊಡೆಯಲಾಗ್ತಿದೆ. ನಿನ್ನೆಯೂ ಒಂದು ಮೂರ್ತಿ ಭಗ್ನ ಮಾಡಿದ್ದಾರೆ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಅಂದ್ರೆ ಜೆಸಿಬಿ ಒಂದೇ. 2028ಕ್ಕೆ ಬಿಜೆಪಿ ಸರ್ಕಾರ ಬರುತ್ತೋ, ಯತ್ನಾಳ್ ಗೌಡರ ಜೆಸಿಬಿ ಸರ್ಕಾರ ಬರುತ್ತೋ ನೋಡೋಣ. ಆದ್ರೆ ಒಂದಂತೂ ಗಟ್ಟಿಯಾಗಿದೆ, ಮುಂದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತೇನೆ, ಮಾಧ್ಯಮಗಳ ಎದುರು ಪ್ರಮಾಣ ವಚನ ಸ್ವೀಕರಿಸುವುದು ಪಕ್ಕಾ ಅಂತ ಯತ್ನಾಳ್ ಹೇಳಿದ್ರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.